Hey guys, welcome back to my another vlog. A few moments later. ಉಂಟಲ್ಲ guys. ಯಾಕೋ ಏನೋ ಕಾಣ್ತಾನೆ ಇಲ್ಲ. ಮೆಂಟಿ ಪುಡಿ ಅಂತ ಇದ್ರಲ್ಲ ಪುದೀನ. ಎಸ್ ಪುದೀನ. ಇದೆಂತ ಜಪಾನಿ ಪುದೀನ ಗಾಯ್ಸ್ ಇದು. ಜಪಾನ್ದಾರೆಲ್ಲ ಇದನ್ನೇ ತಿನ್ನೋದು ಅನ್ಸುತ್ತೆ. ಮಸ್ತಾಗ್ಯದವಪ್ಪ. ಮರುಗ ಗಾಯ್ಸ್ ಇದು ಯಾವುದೋ ಮರುಗ ಅಂತ ನಾನು ಕೇಳೇ ಇರಲಿಲ್ಲ ಇವತ್ತಿನ ತನಕ. ಸಜ್ಜು ಅಯ್ಯಪ್ಪ ಇಲ್ಲ ಬಾಸುಮತಿ ಅಕ್ಕಿ ಗಾಯ್ಸ್ ಇದು ರೈಸ್ ಅಲ್ಲ ಬಟ್ ಬಾಸುಮತಿನೇ. ಪಲಾವ್ ಎಲೆನಾಕ ಸೇಮ್ ಸ್ಮೆಲ್ಲು. ಗಾಯ್ಸ್ ಎತ್ಲಾಗನ ಹೋಗ್ಲಿ ಬಾ, ನಾವು ನೋಡ್ಕೊಂಡು ಹೋಗೋಣ. ತುಳಸಿಗೆರೆ ನುಗ್ಬಿಟ್ಟವ್ರೆ ಗೈಸ್ ಮಸ್ತು. ಯಾರಿಗಾದ್ರು ಅಗ್ರಿಕಲ್ಚರ್ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಬಂದು ನೋಡ್ಕೊಂಡೋಗಿ, ಜೊತೆಗೆ ಇನ್ಫಾರ್ಮೇಷನ್ ತಿಳ್ಕೊಂಡೋಗಿ. ಸುಮ್ಮನೆ ಬಂದೇ ಪುಟ್ಟ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಇಲ್ಲೇ ಗೈಡ್ ಮಾಡೋರು ಇರ್ತಾರೆ. ರವಿ ಇದು ಯಾವ ಗಿಡ? ಸರ್ವ ಸಾಂಬಾರು ಅಂತೆ ಗಾಯ್ಸ್. ಇದೆ ಎಂಥ ಗಿಡ ಗಾಯ್ಸ್ ಇದು? ಇದೆ ಅಂತ ದಾಲ್ಚಿನ್ನಿ ಚಕ್ಕೆ ಹಾಕಂಡ್ಲ ಬ್ರೋ, ಗೊತ್ತಾ ಇದ್ರ ಬಗ್ಗೆ? ಗಾಯ್ಸ್ ಇಲ್ಲಿ ಯಾರೋ ಗೈಡ್ ಇಲ್ಲ. ಬೆಟ್ಟದ ನಲ್ಲಿಕಾಯಿ ಮರ ಇದು. ಇನ್ನ ಬಿಟ್ಟಿಲ್ಲ, ಬಿಟ್ಟರೆ ನಿಜ ಕಿತ್ಕೊಂಡು ಹೋಗ್ತಿದ್ವಿ. ಇದು ಎಂತ ಹಣ್ಣಲ್ಲ ಬಾರ ನೋಡೋಣ. ಬ್ರೋ ಎಂತ ಗಿಡ ಬ್ರೋ ಇದು? ಬೋರ್ಡ್ ಹಾಕಿಲ್ಲ ಗ್ಯಾಸ್, ಕಿತ್ಕೊಂಡ್ಬಿಡೋಣ ಒಂದು. ಹಿಡ್ಕ ಬೇಡ ಸುಂತಿರು. ಆಮೇಲೆ ಆ ಹುಡುಗಿ ನಾನು ಬಾಟ್ಲು ಕೊಟ್ಟೆ, ನಿಮ್ಮ ಬಾಟ್ಲೆ ಕೊಡ್ಲಿಲ್ಲ ಅಂದ್ಬಿಟ್ರೆ ಏನು ಮಾಡೋದು? ಇನ್ನೊಂದು ಬಾಟ್ಲು ಕೊಡಿಸ್ಬೇಕಾಗ್ತ ಹುಡುಗಿ. ಇಟ್ಕೊಳ್ಳ ನನಗೆ ಬಾ, ಎಸಿ ಬೇಡ. ಎಂಥದ್ಲ ಇದು ಗೈಸ್? ಭಯಂಕರ ಐಟಮ್ಸ್ಗಳು ಇದ್ದಾವೆ. ಇದೇನು ಹೇಳು? ಹತ್ತಿ ತೆಗೆಯೋದ ಅಥವಾ ಏನು ಭತ್ತ ತೆಗೆಯೋದ? ಕೃಷಿ ವಿಶ್ವವಿದ್ಯಾಲಯ ವಲಯ ಕೃಷಿ ಸಂಶೋಧನಾ ಕೇಂದ್ರ JK ಬೆಂಗಳೂರು. ಹೌದು ಎಷ್ಟು ನೋಡಿ ನೋಡಿ ನೋಡಿ. ಡ್ರೋನ್ ಪ್ರತಾಪ್ ಕಂಡು ಹಿಡಿದಿರೋ ಡ್ರೋನ್ ಅದು. ಟ್ರಯಲ್ ತೋರಿಸ್ತಾರೆ ಗಾಯ್ಸ್. ಅಲ್ಲ ರವಿ, ಊಟಕ್ಕೆ ಹೋಗಿದ್ದರು ಅಲ್ಲ ನಾವು ಮಾಸ್ಟರ್ ಸಿಗ್ಲಿಲ್ಲ, ಇನ್ನೊಂದು ಮಕ್ಕಳೆಲ್ಲ ಸಿಕ್ಕರು. ಈಗ ಇಲ್ಲೇ ಬರ್ತಾರೆ ಇವರು ಗ್ಯಾಸ್. ನಮ್ಮ ಹುಡುಗರು ಕೂಡ ಇಲ್ಲೇ ಬರ್ತಾವ್ರೆ. ಡ್ರೋನು ಶಿಸ್ತಾಗಿ ಸೈಲೆಂಟ್ ಆಯ್ತು. ನಡೀರಿ ನಡಿ 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 ಬರ್ರ. ಮಾಸ್ಟ್ ಹತ್ರ ಹೋಗ್ಬೇಕು ಬರ್ರೋ. ಯಾಕಲ್ಲ ಓ ಇದು ಹಳೇದ್ ಕಂಡ್ಲ? ಅದು ಮರದ್ದು ಮಾಡಿ, ಅದು ಮರದ್ದು ನೇಗ್ಲು ಕಂಡ ಅದು. ಗೈಸ್ ಇದೆ ಎಂತ ಏನಣ್ಣ ಇದು? ಗೊತ್ತಿಲ್ಲ ಅದು ಹೋಟ್ಲಿಕ್ಕೆ. ಇದು ಯಾರ ಗೈಡೆನ್ಸ್ ಇರೋಲ್ಲ ಇದೆ ಈ ಥರನೇ. ಹಾಂ ಹಾಂ ಹಾಂ
ಇದು ವರ್ಗದೆ ಮತ್ತೆ ಲೆವೆಲ್ ಬ್ಲಡ್ ಹಾಂ ರೋಟ್ರ್ ಗೀಟ್ರಲ್ಲ ಈ ಕಾರ ಇದು ನಾವು ಊರಲ್ಲೇ ನೋಡಿದ್ದೀವಿ ನಡೀರ ಅಲ್ಲ ಇವೆಲ್ಲ ಇಲ್ಲೇ ಇರ್ತವೆ ಸಿಗ್ತಾರ ಎತ್ತಿಕ್ ಅಂತಾರೆ ಇದೆಂತಲ್ಲ ಇದು ಬಿತ್ತನೆ ಗೊಬ್ಬರ ಅನ್ಸುತ್ತೆ ಸ್ವಲ್ಪ ಬಿತ್ತನೆ ಮಾಡೋದು ಗೈಸ್ ಆನ್ ಮಾಡ್ತಾರೆ ಓ ಈ ಬಣ್ಣ ಬರೋದು ಲೇಟ್ ಆಗುತ್ತೆ ಯಾವ್ದ ಕುಟು ಕುಟು ಅಂತೈತೆ ಹೌದಾ ಬಾಯ್ಸ್ ಇದು ರಿಮೋಟ್ ಸಿಸ್ಟಮ್ ಗಾಯ್ಸ್ ಇದು ರಿಮೋಟ್ ಸಿಸ್ಟಮ್ ರಿಮೋಟ್ ತೋರಿಸ್ತೀನಿ ಬನ್ನಿ ಬರ ಬ್ರೋ ರಿಮೋಟ್ ತೋರಿಸ್ಬೋದಾ ಯಾವ ವಿಶಾಖಪಟ್ಟಣ ಎಷ್ಟಾಗುತ್ತದು ಅದು 7 lakhs ಹಾಂ ಬಟ್ ರೆಂಟಲ್ ಬೇಸಿಸ್ ರೆಂಟಲ್ ಬೇಸಿಸಾ ಪರ್ ಎಕರ್ 1000 ಪ್ರೈಸ್ ಪರ್ ಎಕರ್ 1000 rupees ನಡೀರಿ ಹೋಗೋಣ ಬರ ಮಾತು ಹುಡ್ಕೊಂಡು ಬಾರೋ ಮಾತು ಕಾಣೆ ಆಗ್ಬಿಟ್ಟವ್ರೆ ಇದು ಎಂತ ಮೇಷ್ಟೇ ಕಾಣೆ ಆಗ್ಬಿಟ್ಟವ್ರೆ ಲ್ಯಾಪ್ಟಾಪ್ ಸಿಸ್ಟಮ್ ಎಲ್ಲ ಮಾಡ್ಕೊಂಡವ್ರು ಎಲ್ಲಿದೆಯೋ ದರ್ಶಿ ಬಾ ಬೇಗ ಓ ಇದು ಹೊಳೆದ್ ಕಂಡ್ಲ ಅದು ಮರದ್ದು ಮಾಡಿ ಅದು ಮರದ್ದು ನೇಗ್ಲು ಕಂಡ್ಲ ಅದು ಇದೇನೆ ಕೊಬ್ಬನದ್ದು ಅಲ್ಲೇ ಗೈಸ್ ಇದೆ ಎಂತ ಏನಣ್ಣ ಇದು ಗೊತ್ತಿಲ್ಲ ಅದು ಅವ್ರನ್ನ ಕೇಳಬೇಕು ಇದು ಯಾರ ಗೈಡೆನ್ಸ್ ಇಲ್ಲ ಅರ್ಗ ಮಿಷಿನ್ ಅಲ್ಲ ಇದೆ ಅರ್ಗದು ಈ ಥರನೇ ಉಂಟೆ ಐತೆ ನೋಡಲ್ಲಿ ಹಾಂ 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 ಇದು ವರ್ಗದೆ ಮತ್ತೆ ಲೆವೆಲ್ ಬ್ಲಡ್ ಹಾಂ ರೋಟ್ರ್ ಗೀಟ್ರಲ್ಲ ಈ ಕಾರ ಇದು ನಾವು ಊರಲ್ಲೇ ನೋಡಿದ್ದೀವಿ ನಡೀರ ಅಲ್ಲ ಇವೆಲ್ಲ ಇಲ್ಲೇ ಇರ್ತವೆ ಸಿಗ್ತಾರ ಎತ್ತಿಕ್ ಅಂತಾರೆ ಬಿಡಿ ಅಲ್ಲಿ ಕ್ಲಾರಿಟಿ ಸಿಗಲಿಲ್ಲ ಡ್ರೋನ್ ಪ್ರತಾಪ್ ಬಿಲ್ಡ್ ಮಾಡಿರೋಂಥ ಡ್ರೋನ್ ಇದು ಒಂದು ಕಂಪನಿ ಡ್ರೋನ್ ಏನೋ ಗೊತ್ತಿಲ್ಲ ಬಟ್ ಒಂದೇ ಚಿಕ್ಕ ಡ್ರೋನ್ ಗಾಯ್ಸ್ ಅಲ್ಲಿ ನೋಡ್ಲ ಐಟ್ ಅದು ಕ್ಲಾರಿಟಿ ಬಾ ಕ್ಲಾರಿಟಿ ರೆಡಿ ಇವಾಗ ಬಾ ಎಂತಲ್ಲ ಆಟೋಮೆಟಿಕ್ ಫರ್ಟಿಲೈಸರ್ ಆಟೋಮೆಟಿಕ್ ಅನ್ಸುತ್ತದು ಪ್ರೈಸ್ ಚೆನ್ನಾಗೈತೆ ಆಟೋಮೆಟಿಕ್ ಇದೆ ಡ್ರೈವರ್ ಏನಕ್ಕೆ ಇರ್ತಿದ್ದ ಬ್ರೋ ಇದು ಬರೀ ಗೊಬ್ಬರ ಹಾಕದಾ ಇದು ಫರ್ಟಿಲೈಸರ್ ಬ್ರಾಡ್ಕಾಸ್ಟರ್ ಅಂತ ಹಾ. ಎರ್ಚೋದು ಸ್ಪ್ರೆಡ್ ಮಾಡೋದು ಬೆಳೆಯ ಟೈಮಲ್ಲಿ ಹಾ. ಇರುತ್ತೆ ಬೀಜ ಹಾಕೋ ಟೈಮಲ್ಲಿ ಗೊಬ್ಬರ ಹಾಕ್ತೀವಲ್ಲ ಅವಾಗ ಯೂಸ್ ಆಗುತ್ತೆ ಹಾ. ಯೂರಿಯಾ DAP MOP ಅಷ್ಟೇ ಹಾಕ್ಲಿಕ್ಕೆ ಆಗೋದು ಹೌದು. ಗ್ರೆನ್ಯೂಲ್ಸ್ ರೂಪದಲ್ಲಿ ಇರ್ತಕ್ಕಂಥ ಗೊಬ್ಬರಗಳನ್ನೆಲ್ಲವನ್ನು ಹಾಕ್ಬೋದು ಕೇಕ್ ಫಾರ್ಮೇಷನ್ ಅಂದ್ರೆ ಈಗ ಕೊಟ್ಟಿಗೆ ಗೊಬ್ಬರ ಹಾಂ ನೀಮ್ ಕೇಕು ಅಂಥವೆಲ್ಲ ಆಗಲ್ಲ ಇದರಲ್ಲಿ ಇದು ಯಾಕಂದ್ರೆ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದ ಗ್ರೆನ್ಯೂಲ್ಸ್ ಆ ಸೈಜ್ ಮೇಲೆ ವೇರಿಯೇಬಲ್ ರೈಟ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ವರ್ಕ್ ಆಗುತ್ತೆ ಈ ಎಲ್ಲ ಇಂಪ್ಲಿಮೆಂಟ್ ವರ್ಕ್ ಆಗೋದು ಫಾರ್ ಪ್ರೆಸಿಷನ್ ಅಗ್ರಿಕಲ್ಚರ್ ಹಾ. ಪ್ರೆಸಿಷನ್ ಅಗ್ರಿಕಲ್ಚರ್ ಅಂದರೆ ಈಗ ನವೆ ಡೇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಈ ಥರ ಡಾಟಾ ಡ್ರಿವನ್ ಅಗ್ರಿಕಲ್ಚರ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಕರಿಬೋದು ಹಾಂ ಅದು ಜಾಸ್ತಿ ಆಗ್ತಾ ಇದೆ ಅಗ್ರಿಕಲ್ಚರಲ್ಲಿ ಅದನ್ನ ಹೇಗೆ ಯೂಸ್ ಮಾಡ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮತ್ತು ಈಗ GPS ಮತ್ತು GNSS ಡ್ರೋನ್ಗಳನ್ನೆಲ್ಲ ಹೇಗೆ ಯೂಸ್ ಮಾಡಿಕೊಂಡು ನಾವು ನಿಖರವಾಗಿ ಕೃಷಿ ಮಾಡ್ಬೋದು ರೈತನಿಗೆ ಹೇಗೆ ಲಾಭ ಮಾಡ್ಕೊಂಬೋದು ಹೌದು ಆಟೋಮೆಟಿಕ್ ಫರ್ಟಿಲೈಸರ್ ಗಾಯ್ಸ್ ಅದು ಝೂಮ್ ಆಗ್ತೀನಿ ನೋಡಿ ಆಟೋಮೆಟಿಕ್ ಅಲ್ಲ ಸೆಮಿ ಆಟೋಮೆಟಿಕ್ ಗೇರ್ ಚೇಂಜ್ ಸ್ವಿಚ್ ಚೇಂಜಿಗೆ ಒಬ್ಬ ಅಸಿಸ್ಟೆಂಟ್ ಇರಬೇಕಾಗುತ್ತೆ ಹಾಂ ವೇವ್ಲೆನ್ಸ್ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಅದೇ ಆಗುತ್ತೆ ಹ್ಞೂ ಬಟ್ ಅಸಿಸ್ಟೆಂಟ್ ಇರಬೇಕು ಗೇರ್ ಚೇಂಜ್ ಸ್ಪೀಡ್ ಅಪ್ ಮಾಡಬೇಕು ಹೌದು ಎವರಿ ಅಗ್ರಿಕಲ್ಚರ್ ಆಪರೇಷನ್ ಒಂದು ರೆವಲ್ಯೂಷನ್ ಮೇಲೆ ಅಂದರೆ ಆರ್ ಪಿ ಎಮ್ ಮೇಲೆ ವರ್ಕ್ ಆಗ್ತಿರುತ್ತೆ ಈಗ ಬ್ಯಾಟ್ರಿ ಇರಬೇಕಾದ್ರೆ ನಿಧಾನಕ್ಕೆ ಹೋಗ್ಬೋದು ಹ್ಞೂ 5 ನೇಗಲ್ ಹಾಕ್ಬೇಕಾದ್ರೆ ಇನ್ನೂ ನಿಧಾನಕ್ಕೆ ಹೋಗ್ತಿರುತ್ತೆ ಗೊಬ್ಬರ ಇರ್ಬೇಕಾದ್ರೆ ಈ ಲೆವೆಲಾಗಿ ಓಡ್ತಾ ಇದೆ
ಹೌದು ಸೇಮ್ ಸ್ಪೀಡಾ? ಈ ಸ್ಪೀಡಲ್ಲೇ ಎತ್ಬೋದು. ಯೂನಿಫಾರ್ಮಿಟಿ ಕವರ್ ಆಗಬೇಕಂದ್ರೆ ಈ ಸ್ಪೀಡಲ್ಲಿ ಕವರ್ ಆಗುತ್ತೆ. ಇದು ಸ್ಪೆಷಲೈಸೇಷನ್ ಏನಂದರೆ ಈ VRT ಟೆಕ್ನಾಲಜಿ. ಈಗ ಈ ಫೀಲ್ಡ್ ಇದೆ, ಆ ಮೂಲೆಗೆ ಎಷ್ಟು ಡೋಸ್ ಬೇಕು ಅದನ್ನು ಫೀಡ್ ಮಾಡಿದ್ರೆ ಅಷ್ಟೇ ಎಸೆಯುತ್ತೆ. ಈ ಮೂಲೆಗೆ ಗೊಬ್ಬರ ಹಾಕೋದೇ ಬೇಡ ಅಂದರೆ ಅದು ಹಾಕೋದೇ ಇಲ್ಲ, ಆಫ್ ಆಗ್ಬಿಡುತ್ತೆ, ಅದು ವರ್ಕೇ ಆಗಲ್ಲ. ಮತ್ತು ಈ ಮೂಲೆಗೆ 20 kg ಎಸಿಬೇಕು ಅಂದರೆ 20 kgನೇ ಎಸೆಯುತ್ತೆ. ನಾವು ಅದು ಹಾಕ್ಬೇಕು ಅನ್ನೋದಕ್ಕಿಂತ ಸಾಯಿಲ್ ಟೆಸ್ಟ್ ಮಾಡಬೇಕು. ಮಣ್ಣಿನ ಅಂಶ ಎಷ್ಟಿದೆ, ಸತ್ವ ಎಷ್ಟಿದೆ, ಕೆಪಾಸಿಟಿ ಎಷ್ಟಿದೆ ಅಂತ ಟೆಸ್ಟ್ ಮಾಡಿ ಆ ಡಾಟಾ ತಗೊಂಡು ಮ್ಯಾಪ್ ರೆಡಿ ಮಾಡಬೇಕು ಸಾಫ್ಟ್ವೇರಲ್ಲಿ. ಪ್ರೆಸ್ಕ್ರಿಪ್ಷನ್ ಮ್ಯಾಪು, ಆ ಪ್ರೆಸ್ಕ್ರಿಪ್ಷನ್ ಮ್ಯಾಪ್ನ ಅದು ಫೀಡ್ ಮಾಡಿದ್ರೆ ಅದ್ರ ಪ್ರಕಾರ ಅದು ವರ್ಕ್ ಆಗುತ್ತೆ. ಹಂಗೆ ಇಷ್ಟು ಜಾಗಕ್ಕೆ ಎಷ್ಟು ಗೊಬ್ಬರ ಹಾಕ್ಬೇಕು ಅಂತ ನಾವು ಸಿಸ್ಟಮಲ್ಲೇ ಆಮೇಲೆ ಸೆಟ್ ಮಾಡಿರಬೇಕು. ಇದು ಎಲ್ಲಿ ಯೂಸ್ ಆಗುತ್ತೆ? ಬ್ರೆಜಿಲ್, ಇದೆಲ್ಲ ಬ್ರೆಜಿಲ್ ಟೆಕ್ನಾಲಜಿ. ಹೌದಾ? ಬ್ರೆಜಿಲ್, ಯುರೋಪಿಯನ್ ಕಂಟ್ರೀಸ್ ಎಲ್ಲ ನಮ್ಮ ಥರ 1 ಎಕರೆ 2 ಎಕರೆ 50 ಎಕರೆ 100 ಎಕರೆ ಫಾರ್ಮ್ ಮ್ಯಾನೇಜರ್ ಅಂಥದ್ದಲ್ಲೇ ಲೇಬರ್ ಸಿಗಲ್ಲ, ಅವನಿಗೆ ಇಂಥ ಇಂಪ್ಲಿಮೆಂಟ್ಸ್. ಇಂಡಿಯಾದಲ್ಲಿ ಯೂಸ್ ಆಗೋದು ಕಡಿಮೆನಲ್ಲ ಇದು? ಆಗುತ್ತೆ, ಪಂಜಾಬ್ ಹರಿಯಾಣ ಅದೆಲ್ಲ ಯೂಸ್ ಆಗ್ತಿದೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ನಿಮ್ಮಂಥವರೆಲ್ಲ ಬೆಂಗಳೂರು ಸೇರ್ಕೊಂಡ್ರೆ ಊರಲ್ಲಿ ಹೊಲ ಬೇಗಿದೆ, ಹೌದು ಹೊಲ ಎಲ್ಲ ಹಾಳು ಬೀಳ್ತವೆ. ಅವಾಗ ಯಾರು ಇಂಟ್ರೆಸ್ಟ್ ಇರೋದು ಬೆಲೆ ಬಂತು, ಈ ರಾಗಿ 5,000 ಆಗಿದೆ ಕ್ವಿಂಟಲ್, ಶುಂಠಿಗೆಲ್ಲ ರೇಟ್ ಆಯಿತು, ಮಾಡ್ತೀನಿ ನಾನು ಅಂತ ಯಾವನಾರು ರೈತ ಇಂಟ್ರೆಸ್ಟ್ ತೋರಿಸಿದ್ರೆ ಅವ್ನು ಕಾಂಟ್ರಾಕ್ಟ್ ಬೇಸಿಸ್ ಇಂಪ್ಲಿಮೆಂಟ್ ಯೂಸ್ ಮಾಡ್ಬೋದು. ಆಯ್ತಾ? ಓಕೆ ಥ್ಯಾಂಕ್ ಯು ಬ್ರೋ. ಆಟೋ ಫರ್ಟಿಲೈಸರ್ ಗಾಯ್ಸ್ ಅದು ಅವ್ರು ಹೇಳಿದ್ದು. ಇದು ಔಷಧಿ ಹೊಡೆಯೋದು. ಇಲ್ಲಿ ಏನಾಯ್ತು ತಡಿ, ಇನ್ನೊಂದು ಸ್ಕ್ಯಾನ್ ಮಾಡ್ಕೊಂಡು. ಹೌದು ಗಾಯ್ಸ್, ಊಟ ಮಾಡಿಲ್ಲ, ಮಖ ಎಲ್ಲ ಕರ್ಗಾಗ್ಬಿಟ್ಟೈತೆ ನೋಡಿ. ಬೇಕಾದ್ರೆ ನನ್ನ ಫೇಸ್ ನೋಡಿ, ಇವನ್ ಫೇಸ್ ನೋಡಿ, ಇವಂದು ನೋಡಿ, ಬೆಳಗಿದ್ದವು ಎಲ್ಲ ಕರ್ಕರ್ಗಾಗ್ಬಿಟ್ಟಿದ್ದೀವಿ, ಒಣಗ್ಬಿಟ್ಟಿದ್ದೀವಿ. ಬಟ್ ಆದರೂ ಇಲ್ಲಿ ಬಂದಿದ್ದಕ್ಕೆ ಒಂಚೂರು ನಾಲೆಜ್ ಇಂಪ್ರೂವ್ ಆಯ್ತು. ಅದು 500 ರೂಪಾಯಿಗೆ ಒಂದು ಸ್ವಲ್ಪ ಕಾಸ್ಟ್ಲಿ ಆಗ್ಬಿಡ್ತು. ಹೌದು, ಕಾಸ್ಟ್ಲಿ ಏನಾಗಲಿಲ್ಲ. ಇಲ್ಲ ಫ್ರೆಂಡ್ಸ್, ಊಟ ಕೊಡಿಸಿದ್ರು ಸರಿಯಾಗದು. ಊಟ ಕೊಡಿಸ್ತಾರೆ, ಆದರೆ ಇವರು ಕಾಣೆ ಆಗ್ಬಿಟ್ಟವ್ರು ಮಾಸ್ಟ್ರುಗಳೇನೆ. ಒಂದ್ ಮಾರ್ ದರ್ಶಿ, ಒಂದ್ ಮಾರ್ ದರ್ಶಿ, ನಿಧಾನಕ್ಕೆ ತಿರುಗಿಸು. ಇದೊಂದು ಮಡಿಕೆ ಮಾಡೋದು ಕುಂಬಾರನ ಕೆಲಸ. ಮಣ್ಣಾಗ್ತೈತೆ ಹೋಗದೆ, ಅವು ಮಣ್ಣಿನೇ ಮಾಡಿರೋದು ನೋಡಲ್ಲ. ಎಷ್ಟು ಚೆನ್ನಾಗಿದೆಯಲ್ಲ ಬ್ರೋ. ಪೀಸ್ ಎಷ್ಟಿದು ಪ್ರೈಸು? 200 rupees ಗಾಯ್ಸ್, 200 rupees. ಹಲೋ, ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ, ನೆಟ್ವರ್ಕ್ ಸಿಗ್ತಿಲ್ಲ ಇಲ್ಲಿ. ತಂಬೂರಿ ಬಾರ್ಸೋರು ಯಾರು ಇಲ್ಲ, ಆದರೂ ಚೆನ್ನಾಗಿದೆ. ಎತ್ಲಾಗೋನಲ್ಲ ನಾನು ಕೊಟ್ರಲ್ಲ ದಶಿ, ನಾನು 4 kg ಯಾರು ಉಪ್ಪುಕಡ್ಲೆ ತಗೊಳಲ್ಲ, ತಿನ್ಕೊಂಡು ಹೋಗೋಣ. ಉಪ್ಪುಕಡ್ಲೆ ಅಲ್ಲೆಲ್ಲ ಈ ಕಡೆ ನೋಡು, ಎಲ್ಲೈತೆ ಅಗಳಲ್ಲ ಗಾಯ್ಸ್. ಹೊಟ್ಟೆ ಹಸ್ತು ಬಿಟ್ಟೈತೆ ಒಂಚೂರು ಒಂದು. ಹಲೋ ಹಲೋ ದರ್ಶಿ, ಸಿಗಲ್ಲ ಕಣೋ, ನಿಜ ಇವನ ಪುಕ್ಷಾಟ ಕೊಟ್ಬಿಟ್ಟವನೇನೋ ಇವನು. ಹಲೋ 20 ರೂಪಾಯಿ ಐತೆ, ಕೊಡ್ಸು ಅಣ್ಣ. 20 ರೂಪಾಯಿ ಹಾಕಣ. ಕನ್ನಡದವ್ರ ಪಕ್ಕ ಆ ಕಡೆನೇ ಇರ್ತಾವ. ಇನ್ನು ಸ್ಟ್ರೈಟ್ ಹೋಗಿ ಅಕ್ಕ, ಸ್ಟ್ರೈಟ್ ಹೋಗಿ ರೈಟ್ ತಗೊಳ್ಳಿ, ಎಲ್ಲಿ ಸಿಗುತ್ತೆ ಗಾಯ್ಸ್. ನಮ್ಮ ದರ್ಶಿ ದಾನೇಶ್ವರ ಕರ್ಣ ಆಗ್ಬಿಟ್ಟವನೇ ನೋಡಿ. ನಮ್ಮಂತಾಗ ಗಾಯ್ಸ್ ತಿನ್ಕೊಂಡು ಹೋಗೋಣ. ಎಷ್ಟಣ್ಣ? ಒಬ್ಬರು ಚೆನ್ನಾಗಿ ಸರ್. ಗಡ್ಡೆ ತಿನ್ನೋಕ್ಕಾಗಲ್ವ, ನೀರು ಕುಡೋಕ್ಕಾಗಲ್ವ? ಮೂಕಂಡ ನೀರಿಗೂ ಬರಕಣಪ್ಪಲ್ಲಿ ನಮ್ಮನೆ ಕೈಯಲ್ಲಿ ಬಂದ್ಬಿಟ್ಟು ಯಾಕೆ ನೀರು ಬರಲ್ಲ? ಎಲ್ಲಿ ಕಾಸ್ಗೆ ಬರಾಕ್ಬಿಟ್ಟೈತ. ಸಾರಿ ಅಂಕಲ್. ಹೌದು ನಿಮ್ಮಮ್ಮ ಸನ್ಫ್ಲವರ್ ಗಾಯ್ಸ್, ಸನ್ಫ್ಲವರ್ ಮುಕ್ಕಡೆ ತಿಂದಾನೆ. ಸೂರ್ಯ ಆ ಕಡೆ ಐತೆ, ಈ ಕಡೆ ತಿರ್ಕೊಂಡಾಗ ಇವು ಗಾಯ್ಸ್ ಇವೆಲ್ಲ ಕ್ರಾಸ್ ತಳಿ ಇವು.
ಸಿ ವಾಚ್ಮ್ಯಾನ್ ಅಂಕಲು ನೀರು ಕೊಟ್ಟರೆ ಒಳ್ಳೆಯವರು ಏನ್ರಿಲ್ಲ. ಅಂಕಲ್ ನೀರು ಕೊಡ್ಬೋದಾ ಕುಡಿಯೋಕ್ಕೆ? ಪುಣ್ಯಾತ್ಮ ಪುಣ್ಯಾತ್ಮ ಅಂಕಲ್ ಮಾತ್ರ ಸಾಕೊಂದು ಹಾಂ ಎಂತೆಂತಾರೋ ಕಾವೇರಿ ನೀರೇ ಕೊಟ್ಟಿದ್ದೀವಿ ಅಂತ ನಾವು ಕುಡಿಯೋಕೆ ನೀರು ಕೊಡಲ್ವೇ? ಓ ಅಂಕಲ್ಗೆ ಒಂದು ಸ್ವಲ್ಪ ಇರಿಸ್ರಲ್ಲ. ಸುಮ್ಕಿರೋ ಬೇರೆ ಅಂಕಲ್ ಹತ್ರ ಹೋಗೋಣ ಗಾಯ್ಸ್. ಇಬ್ರು ಅಂಕಲ್ ಹತ್ರ ಕೇಳ್ಬಿಟ್ರೆ ಮೆಟ್ ಆಗಿಬಿಡ್ತಾರೆ ಅವ್ರೇನಾದ್ರು. ಊಟ ಕೇಳಿದಲ್ಲ ಅದೇ ಕಣ್ಲ ಸಮಂತ ಹೇಳ್ತಲ್ಲ ಊಟ 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 ಆಯ್ತಾ ಆಯ್ತಾ ಊಟ ಊಟ ಆಯ್ತಾ? ಹೊಟ್ಟೆಗೆ ನಮ್ಮ ಚಾಣೆಗೂ ಸರ್ರಂತ ಗಾಯ್ಸ್ ಆಗ್ತಿಲ್ಲ ನನ್ನ ಕೈಲಿ. ಅವ್ರ ಜೊತೆ ಹೋಗಿದ್ರೆ ಗಾಯ್ಸ್ ಅವಾಗಿನ ಸಿಕ್ಕಿದ್ರು ನನ್ನ ಮಕ್ಕಳು ಮತ್ತೆ ತಪ್ಪಿಸ್ಕೊಂಡವ್ರೆ. ನಾವೇನ್ ಪಾಪ ಮಾಡಿದೀವಿ? ಅವ್ನು ಯಾವ ನಮ್ಮ ಮಾಸ್ಟ್ರು ಕೈಗೆ ಸಿಕ್ಬಿಟ್ರೆ ಮಾತ್ರ ಹೆಂಗ ಬೆಳ್ಳಗೆ ಚಪ್ಪಲಿ ಪ್ಯಾಂಟ್ ನೋಡ್ಲಾಗಿರೋದು ಗಾಯ್ಸ್. ನಾನು ಬೆಳಿಗ್ಗೆ ತೊಳೆದಾಗ ನೋಡ್ರಿ ವೈಟ್ ಇದ್ದೀವಿ ಇವೆಲ್ಲ ಕಟ್ ಮಾಡಾಕ್ತೀನಿ ಸುಮ್ಮನೆ ಗೈಸ್. ನೋಡ್ಕೊಳ್ಳಿ ನಿನ್ ಕಟ್ರಲ್ಲ ಏನಾಗಿ ಗೈಸ್. ಇವಂದು ನೋಡ್ರಿ, ನಂದು ನೋಡ್ರಿ, ಇವಂದು ಅಂಡೆ ನೀವಂದು ಗೋಳಿ ಮಗ ನೋಡಿ ಫ್ರೆಂಡ್ ಒಂದು ಫುಲ್ ಬ್ಲ್ಯಾಕ್ ಅಂಡ್ ಬ್ಲ್ಯಾಕು. ಮಗಾನೇ ಬ್ಲ್ಯಾಕ್ ಆಗಿದ್ದು ಚಪ್ಪಲಿ ಇನ್ನು ಹೇಳಕ್ಕ ಬರ್ರಿ. ಓ ರಘು ಕಪಲ್ಸ್ ಚೆನ್ನಾಗಿದ್ದಾವಲ್ಲ ಗೈಸ್. ನಿಮ್ಗೆ ಕಪಲ್ಸ್ನ ಫೋಟೋ ತರ್ಸೋದು ಮರ್ತ್ಬಿಟ್ಟೆ. ಅವರು ಪರ್ಮಿಷನ್ ಕೊಡಲಿಲ್ಲ ಎಲ್ಲಿ ಹೋಗಂಡ. ಹುಡುಗಿರು ಇರ್ತಾರಂದ್ರೆ ಆ ಹುಡುಗರು ಬಂದೇ ಬರ್ತಾರೆ. ಅಲ್ಲಿ ತನಕ ಇದೆ ನೋಡಮ್ ಬರ್ರಿ. ಸಾರಿ ವೈದ್ಯಕೀಯ ಆಗ್ಬಿಟ್ಟೈತೆ ಗೈಸ್ ನೋಡಿ. ವೈದ್ಯಕೀಯ ಸೇವಾ ಕೇಂದ್ರ ಫ್ರೀ ಅನ್ಸುತ್ತೋ ದುಡ್ಡು ಅನ್ಸುತ್ತೋ ಗೊತ್ತಿಲ್ಲ. ಪುಣ್ಯಾತ್ಮ ಪುಣ್ಯಾತ್ಮ